ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಷ್ಟ, ಸಮಸ್ಯೆ, ದುಃಖಗಳಿಂದ ನಿಮ್ಮ ಮನಸ್ಸಿನಿಂದ ನೊಂದು ಹೋಗಿದ್ದೀರಾ? ಚಿಂತಿಸಬೇಡಿ. ಎಲ್ಲರೂ ಇದ್ದರೂ ನಿಮಗೆ ಯಾರೂ ಇಲ್ಲ, ಒಂಟಿತನ ಕಾಡಿದಾಗ, ನಿರಾಶೆಯಾದಾಗ, ಹತಾಶೆಯಾದಾಗ ಈ ಎರಡು ಮಾತುಗಳನ್ನು ನೆನಪಿಸಿಕೊಳ್ಳಿ. ಮತ್ತೆ ನಿಮ್ಮ ಮನಸ್ಸು ಚಿಲುಮೆಯಂತೆ ಪುಟಿದೇಳುತ್ತದೆ. ಯಾವಾಗ ನೀವು ಸೋಲನ್ನು ಒಪ್ಕೊಳ್ತೀರೋ ಆಗ ಸಮಯವೇ ನಿಮಗೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇರುತ್ತೆ. ಸೋಲು ನಿಮಗೆ ಶೋಭೆ ತರುವುದಿಲ್ಲ. ನೀವು ಇಟ್ಟ ಗುರಿ ಬಿಟ್ಟ ಬಾಣವನ್ನು ಹಿಂದಕ್ಕೆ ತೆಗೆದುಕೊಳ್ಳುವವರಲ್ಲ. ಇಷ್ಟೊಂದು ಆತ್ಮವಿಶ್ವಾಸವಿದ್ದರೂ ನೀವೇಕೆ ದುಃಖಿಸುತ್ತೀರಾ? ಧೈರ್ಯಗೆಡಬೇಡಿ. ನೀವೇಕೆ ಜನರ, ಸಂಬಂಧಿಕರ ಮಾತುಗಳನ್ನು, ನಿಂದನೆ, ಅವಮಾನಗಳನ್ನು ಮನಸ್ಸಿಗೆ ಹಚ್ಕೊಳ್ತೀರಾ, ಮನಸ್ಸಿಗೆ ತೆಗೆದುಕೊಳ್ತೀರಾ? ನೀವು ಯಾವತ್ತಿಗೂ ಒಂಟಿಯಲ್ಲ. ನಿಮ್ಮನ್ನು ಕಳೆದುಕೊಂಡವರು ಒಂಟಿಯಾಗ್ತಾರೆ. ನೀವು ಬಿಂದಾಸ್ ಆಗಿರಲು ಇಷ್ಟಪಡುವಂತಹ ವ್ಯಕ್ತಿಗಳು. ಎಲ್ಲರಿಗೂ ಸಹಾಯವನ್ನು ಮಾಡ್ತೀರಾ, ದಾನ ಧರ್ಮವನ್ನು ಮಾಡ್ತೀರಾ. ಕಷ್ಟ ಅಂದವರಿಗೆ ಸಹಾಯವನ್ನು ಮಾಡಲು ಜನಿಸಿರುವವರೇ ಧನಸ್ಸು ರಾಶಿಯವರು. ನಿಮ್ಮಲ್ಲಿ ತಾಯಿಯ ಮಮಕಾರ ಇದೆ, ಸತ್ಯವನ್ನು ಮಾತನಾಡುವಂತಹ ಗುಣ ಇದೆ, ಪರಿಶುದ್ಧವಾದಂತಹ ಪ್ರೀತಿ, ವಿಶ್ವಾಸ, ಕಾಳಜಿಯನ್ನು, ಮಮತೆಯನ್ನು ತೋರಿಸುವಂತಹ ನೀವು ಬಹಳ ಬುದ್ಧಿವಂತರು. ನಿಮ್ಮ ಮಕ್ಕಳಿಗೆ ಹೇಗೆ ಜೀವನ ಮಾಡಬೇಕು ಅನ್ನುವಂತಹ ನ್ಯಾಯ, ನೀತಿ, ಸತ್ಯದ, ಧರ್ಮದ ಪಾಠಗಳೊಂದಿಗೆ ಪಾಲನೆ ಪೋಷಣೆಯನ್ನು ಮಾಡುವವರು. ನಿಮ್ಮ ಒಡಹುಟ್ಟಿದವರಿಗೂ, ಸ್ನೇಹಿತರಿಗೂ, ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ ನೀವು. ಇಷ್ಟೊಂದು ಸಾಮರ್ಥ್ಯ ನಿಮ್ಮಲ್ಲಿ ಇರುವಾಗ ನೀವು ಹೇಗೆ ಒಂಟಿಯಾಗ್ತೀರಾ? ಸಾಧ್ಯನೇ ಇಲ್ಲ. ನೀವು ಒಂದು ಸಲ ನಿರ್ಧಾರ ಮಾಡಿದರೆ ಯಾವುದೇ ಕೆಲಸ ಆಗಲಿ, ಯಾವುದೇ ಕ್ಷೇತ್ರದಲ್ಲಾಗಲಿ, ಅದು ಎಂತಹದೇ ಕಷ್ಟದ ಪರಿಸ್ಥಿತಿಯೇ ಆಗಲಿ, ನೀವು ಇಟ್ಟಂತಹ ಕೆಲಸದಲ್ಲಿ ನಿಮಗೆ ಸೋಲೇ ಇರುವುದಿಲ್ಲ. ಸೋಲು ಅನ್ನುವ ಪದ ನಿಮ್ಮ ಡಿಕ್ಷನರಿಯಲ್ಲಿ ಇಲ್ಲವೇ ಇಲ್ಲ. ಅಂತಹ ಛಲಗಾರರು ನೀವು, ಹಠವಂತರು. ಇಷ್ಟು ಧೈರ್ಯವಿದ್ದರೂ, ಇಷ್ಟು ಸಾಹಸಿಗಳಾಗಿದ್ದರೂ ನೀವೇಕೆ ನಿರಾಶೆಯಾಗ್ತೀರಾ? ಈ ಭೂಮಿ ಮೇಲೆ ಹುಟ್ಟುವಂತಹ ಪ್ರತಿಯೊಬ್ಬರು ಒಂಟಿನೇ. ಹುಟ್ಟುವುದು ಒಂಟಿ, ಸಾಯುವಾಗಲೂ ಒಂಟಿ. ಹುಟ್ಟು ಸಾವಿನ ನಡುವೆ ಈ ಸ್ನೇಹ, ಸಂಬಂಧ, ಪ್ರೀತಿ ಎಂಬ ಬಂಧನದಲ್ಲಿ ಸಿಲುಕಿ ಒದಾಟವನ್ನು ಮಾಡ್ತೇವೆ. ನೀವು ಒಂಟಿಯಲ್ಲ. ನಿಮ್ಮನ್ನು ಕಳೆದುಕೊಂಡಂತಹ ಈ ಪ್ರಪಂಚ ಒಂಟಿಯಾಗ್ಬಿಡುತ್ತೆ. ಪ್ರಪಂಚದಲ್ಲಿರುವ ಯಾವ ಕೆಲಸವೂ ಸಾಧನೆ ಮಾಡದಿರಲು ಅಸಾಧ್ಯವಾದುದನ್ನು ಸಾಧಿಸುವಂತಹ ಛಲಗಾರರು ನೀವು. ಅಸಾಧ್ಯವನ್ನು ಸಾಧ್ಯವಾಗಿಸುವಂತಹ ಶಕ್ತಿ ಇರುವುದು ಧನಸ್ಸು ರಾಶಿಯವರಲ್ಲೇ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂತಹ ಶಕ್ತಿ ಇರುವ ಗುರುತತ್ವದ ರಾಶಿ ನಿಮ್ಮದು. ನಿಮ್ಮ ದೌರ್ಬಲ್ಯಗಳನ್ನು, ವೀಕ್ನೆಸ್ಗಳನ್ನು ಬೆರಳು ಮಾಡಿ ತೋರಿಸುವವರೇ ಹೆಚ್ಚು ಜನರು. ನೀವು ಈ ಪ್ರಪಂಚದ ಜನರಿಗೆ ಎಷ್ಟೇ ಸಹಾಯ ಮಾಡಲಿ, ಕೃತಜ್ಞತೆ ಇಲ್ಲದಂತಹ ವ್ಯಕ್ತಿಗಳು ಇವರು. ನೀವು ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಕುಟುಂಬದವರಿಗೆ, ಪ್ರತಿಯೊಬ್ಬರಿಗೂ ಎಷ್ಟೇ ಸಹಾಯ ಮಾಡಿದರೂ ನೀವು ನನಗೇನು ಮಾಡಿಲ್ಲ ಅಂತ ನಿಮ್ಮ ಮೇಲೆ ಅಪವಾದವನ್ನು ಹೊರಿಸುವವರೇ ಹೆಚ್ಚು. ನಿಮ್ಮ ಸಾಧನೆ, ಯಶಸ್ಸನ್ನು ನೋಡಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ನಿಮಗೆ ಅವಮಾನ ಮಾಡ್ತಾರೆ, ನಿಂದನೆಗಳನ್ನು ಮಾಡ್ತಾರೆ, ಅಪವಾದಗಳನ್ನು ಹೊರಿಸ್ತಾ ಇರ್ತಾರೆ. ಮಾಡಲಿ ಬಿಡಿ. ಜನರು ಇರುವುದೇ ನಿಂದನೆ ಮಾಡೋದಕ್ಕೆ, ಅವಮಾನ ಮಾಡೋದಕ್ಕೆ ಅಂದ್ಕೊಳ್ಬೇಕು. ಅವರಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ಹೆದರ್ಕೊಳ್ಬೇಡಿ. ನಿಂದಿಸುವವರ ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆದು ಅವರ ಹೊಟ್ಟೆಯನ್ನು ಉರಿಸಬೇಕು. ಅವಮಾನಗಳನ್ನು ಮಾಡಿದವರ ಎದುರಿಗೆ ಸನ್ಮಾನಗಳನ್ನು ಮಾಡಿಕೊಳ್ಳುವಷ್ಟು ಎತ್ತರಕ್ಕೆ ಬೆಳೆಯಬೇಕು, ಸಾಧಿಸಬೇಕು. ಅದನ್ನು ಬಿಟ್ಟು ನಿರಾಶೆ ಪಟ್ಟರೆ ಹೇಗೆ? ದುಃಖಪಟ್ಟರೆ ಹೇಗೆ ಅಲ್ವಾ? ಧನಸ್ಸು ರಾಶಿಯವರು ಬಾಲ್ಯದಿಂದಲೇ ಬಹಳ ಕಷ್ಟ, ಅವಮಾನ, ಸಂಘರ್ಷಗಳನ್ನು ಎದುರಿಸಿ ಕಲ್ಲಾಗ್ಬಿಟ್ಟಿರ್ತೀರ ನೀವು. ಈ ಕಷ್ಟ, ಅವಮಾನ, ಸಂಘರ್ಷ ಎಲ್ಲ ಏನು ಹೊಸತಲ್ಲ ನಿಮ್ಮ ಲೈಫಲ್ಲಿ. ನಿಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದ ಬಗ್ಗೆ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ. ಧನಸ್ಸು ರಾಶಿಯವರು ನಿಮ್ಮ ಮಾತಿನಿಂದ ಜನರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತೀರಾ. ನಿಮ್ಮ ನೇರವಾದ, ಸತ್ಯವಾದ ಮಾತುಗಳು ಜನರು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಜನರು ಸಹಿಸೋದಿಲ್ಲ ನಿಮ್ಮ ಸತ್ಯವಾದ ಮಾತುಗಳನ್ನು. ಬದಲಾಗಿ ನಿಮ್ಮನ್ನು ಕೆಟ್ಟವರು, ಅಹಂಕಾರಿಗಳು ಅಂತ ಪಟ್ಟ ಕಟ್ತಾರೆ. ನಿಮಗೆ ಬೆಣ್ಣೆ ಹಚ್ಚಿ ಮಾತನಾಡೋದಕ್ಕೆ ಬರೋದಿಲ್ಲ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ.
ನಿಮ್ಮ ಸತ್ಯವಾದ ಕಹಿಯಾದ ಮಾತುಗಳನ್ನು ಪ್ರಪಂಚದ ಜನರು ಅರಗಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿರೋದಿಲ್ಲ. ಜೀವನದಲ್ಲಿ ಒಂಟಿ ಅನಿಸಿದಾಗ ದುಃಖ ನಿರಾಶೆ ಪಡದೆ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ. ನಿಮಗೆ ಬಂಧನದ ಜೀವನ ಯಾವತ್ತಿಗೂ ಇಷ್ಟಪಡೋದಿಲ್ಲ. ನೀವು ಸ್ವತಂತ್ರವಾಗಿ ಪಕ್ಷಿಗಳ ರೀತಿ ಸ್ವಚ್ಛಂದವಾಗಿ ಹಾರಾಡಲು ಇಷ್ಟಪಡ್ತೀರಾ. ಯಾರ ಅಧೀನದಲ್ಲೂ ಇರಲು ಇಷ್ಟಪಡದಿರುವಷ್ಟು ಸ್ವಾಭಿಮಾನಿಗಳು. ಸುಳ್ಳು ಹೇಳುವವರನ್ನು ಹತ್ತಿರಕ್ಕೂ ಸುಳಿಯೋದಕ್ಕೆ ಬಿಡೋದಿಲ್ಲ. ಅವರಿಂದ ದೂರ ಇರ್ತೀರಾ ಸಾಧ್ಯವಾದಷ್ಟು. ನಿಮ್ಮ ವಾಣಿಯಿಂದ ಅಂದರೆ ನಿಮ್ಮ ಮಾತಿನಿಂದ ನಿಮಗೆ ದುಃಖ ಶತ್ರುಗಳು ಜಾಸ್ತಿ. ನಿಮ್ಮ ಮಾತಿಗೆ ಕಾರಕ ಗ್ರಹ ಶನಿದೇವ. ಆದ್ದರಿಂದ ನೀವು ಹನುಮಾನ್ ಚಾಲೀಸವನ್ನು ಹೆಚ್ಚು ಹೆಚ್ಚು ಪಠಿಸುವುದರಿಂದ ಶನಿಗ್ರಹದ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬಹುದು. ಹಾಗೂ ಶನಿವಾರದಂದು ಅರಳಿ ವೃಕ್ಷಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಸೂರ್ಯದೇವ ನಿಮ್ಮ ಭಾಗ್ಯಾಧಿಪತಿ ಆಗಿರುವುದರಿಂದ ಸೂರ್ಯ ನಮಸ್ಕಾರವನ್ನು ಮಾಡಿ. ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ. ಈ ಮಂತ್ರವನ್ನು 108 ಬಾರಿ ಪ್ರತಿದಿನ ಪಠಿಸುತ್ತಾ ಬನ್ನಿ. ಸೂರ್ಯದೇವನ ಮಂತ್ರವನ್ನು ಪಠಿಸುವುದರಿಂದ ಸೂರ್ಯದೇವ ನಿಮಗೆ ಅದೃಷ್ಟ, ಹೆಸರು, ಕೀರ್ತಿ, ಆರೋಗ್ಯ, ಐಶ್ವರ್ಯ, ಯಶಸ್ಸು ಪ್ರತಿಯೊಂದನ್ನು ಕೊಟ್ಟು ಕರುಣಿಸ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.